ಇನ್ನ ಜೈಲಿನಲ್ಲಿರುವ ನಟ ದರ್ಶನ್ಗೆ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಆಗ್ತಿದ್ಯಾ? ಕೊಲೆ ಕೇಸ್ನಲ್ಲಿ ಶಿಷ್ಯಂದಿರ ಮಾತು ಕೇಳಿ ಕೆಟ್ರ ನಟ ದರ್ಶನ್ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕೊಲೆ ಕೇಸ್ನಲ್ಲಿ ಅವರ ಶಿಷ್ಯಂದಿರು ಇದ್ರಲ್ಲ, ಅವರ ಮಾತನ್ನ ಕೇಳಿ ಕೆಟ್ರ ದರ್ಶನ್ ಹಲ್ಲೆ ನಡೆಸುವಾಗ ಮತ್ತಷ್ಟು ಹೊಡೆಯುವಂತೆ ಪ್ರಚೋದನೆ ಏನಾದರೂ ಕೊಟ್ರಾ? ಅಲ್ಲಿದ್ದಂಥವ್ರು ಬಾಸ್ ಬಿಡಬೇಡಿ ಅಂತ ಹೇಳಿ ಪ್ರಚೋದನೆ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ದರ್ಶನ್ಗೆ ಸಂಬಂಧಿಸಿದ ಮೆಗಾ ಸ್ಟೋರಿ ಇದು. ಜೈಲಿನಲ್ಲಿರುವಂತಹ ದರ್ಶನ್ಗೆ ಈಗ ತಾನು ಮಾಡಿದಂತಹ ತಪ್ಪಿನ ಪಶ್ಚಾತ್ತಾಪ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅವರ ಶಿಷ್ಯಂದಿರಿದಾರಲ್ಲ, ಈಗ ಅವ್ರ ಜೊತೆ ಸೇರ್ಕೊಂಡಿದ್ದಾರಲ್ಲ, ಅವರ ಒಂದು ಪ್ರಚೋದನೆಯಿಂದ ಈ ರೀತಿಯಾದಂತಹ ಹಲ್ಲೆ ಮಾಡಿದ್ರ. ಮೊದಲೇ ಕೋಪದಲ್ಲಿದ್ರು, ಅದರ ಜೊತೆಗೆ ಇವರ ಪ್ರಚೋದನೆ ಬೇರೆ, ಹಾಗಾಗಿ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಬಂದಂತಹ ಸಾಕಷ್ಟು ವಿಸಿಟರ್ಸ್ಗಳ ಜೊತೆ, ಅವರ ಕುಟುಂಬಸ್ಥರ ಜೊತೆ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರಂತೆ ದರ್ಶನ್. ಈಗ ಪಶ್ಚಾತ್ತಾಪದ ಅರಿವಾಗ್ತಾ ಇದೆ ಅಂತ ಅನ್ಸುತ್ತೆ ದರ್ಶನ್ಗೆ. ಆ ಸಂದರ್ಭದಲ್ಲಿ, ಆ ಕೋಪದ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಪ್ರಚೋದನೆಯಿಂದ ಏನೋ ತಪ್ಪು ಆಗ್ಬಿಟ್ಟಿದೆ. ಕೊಲೆ ಮಾಡುವಂಥವರಲ್ಲ ದರ್ಶನ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಒಬ್ಬ ಜವಾಬ್ದಾರಿಯುತ ಇದ್ದಂತಹ ವ್ಯಕ್ತಿ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರ, ನಾನು ತಪ್ಪು ಮಾಡಿಬಿಟ್ಟೆ, ಜೊತೆಗಿರುವವರ ಸಹವಾಸದಿಂದ ಕೆಟ್ಟೆ. ಜೈಲು ಸಿಬ್ಬಂದಿ ಬಳಿ ತನ್ನ ತಪ್ಪಿನ ಬಗ್ಗೆ ಹೇಳ್ಕೊಂಡಂತಹ ನಟ ದರ್ಶನ್ ಈಗ ಹೇಳ್ಕೊಂಡಿದ್ದಾರಂತೆ ಅಲ್ಲಿರುವಂತಹ ಸಿಬ್ಬಂದಿಗಳ ಜೊತೆ. ಕೋಪಗೊಂಡಿದ್ದ ದರ್ಶನ್ಗೆ ವಿನಯ್ ಟೀಮ್ನಿಂದ ಪ್ರಚೋದನೆ ಆಗಿತ್ತು, ಹಾಗಾಗಿಯೇ ಈ ಹಲ್ಲೆ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕುಟುಂಬಸ್ಥರು ಭೇಟಿ ಕೊಟ್ಟಿದ್ರು, ಸ್ನೇಹಿತರು ಭೇಟಿ ಕೊಟ್ಟಿದ್ರು, ಅವರ ಬಳಿಯೂ ಕೂಡ ಇದೇ ರೀತಿಯಾಗಿ ನಟ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ತನ್ನ ಭೇಟಿಗೆ ಬಂದವರ ಬಳಿಯೂ ಇದೇ ರೀತಿಯಾಗಿ ನಟ ದರ್ಶನ್ ಹೇಳ್ಕೊಂಡಿದ್ದಾರೆ. ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ಏನೆಲ್ಲ ಘಟನೆಗಳು ನಡೀತು, ಹೇಗ್ ನಡೀತು, ಇದರ ಹಿಂದೆ ಯಾರೆಲ್ಲ ಇದ್ರು, ಯಾರೆಲ್ಲ ಪ್ರಚೋದನೆಯನ್ನ ಕೊಟ್ರು, ಇದೆಲ್ಲದ ಕುರಿತಾಗಿ ಈಗ ಅಲ್ಲಿನ ಸಿಬ್ಬಂದಿಗಳ ಜೊತೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಪಶ್ಚಾತ್ತಾಪವನ್ನ ಕೂಡ ಪಡ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಏನ್ ಪಶ್ಚಾತ್ತಾಪ ಆಗ್ತಾ ಇದೆ, ಏನ್ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಇವಾಗ ಏನ್ ಹೇಳ್ಕೊಂಡಿದ್ದಾರೆ, ಯಾರ್ಯಾರ ಹತ್ರ ಏನೇನು ಹೇಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ ಅಭಿಷೇಕ್. ನಾರ್ಮಲ್ ಇದ್ದಂತಹ ಸಂದರ್ಭದಲ್ಲಿ ಆತ ಕರೆದರೆ ಒಂದು 10 ಜನ ಬಂದು ಎದುರುಗಡೆ ನಿಲ್ತಾ ಇದ್ರು. ಈಗ ಜೈಲಿನ ಒಳಗಡೆ ಇರುವಂತಹ ಕಂಬಿಯ ಒಂದು ಏನಿದೆ ಅಲ್ಲಿ ಭ್ರಮೆ ಅಂತೂ ನಿಜಕ್ಕೂ ಕಾಡ್ತಾ ಇದೆ. ಯಾಕಂದ್ರೆ ನಾನು ಇದ್ದಂತಹ ಸ್ಥಿತಿ ಒಂದು ಭ್ರಮೆ ಅಂತ ಹೇಳಿ ಅವರಿಗೆ ಪಶ್ಚಾತ್ತಾಪ ಆಗಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಪ್ರಚೋದನೆಯಿಂದ, ಅಂದರೆ ಬಾಸ್ ಅಂತ ಕರೆದ್ಲು ಅಥವಾ ಅಣ್ಣ ಅಂತ ಕರೆದ್ಲು, ಅಣ್ಣ ಮಾಡಿದ ಸರಿ, ಬಾಸ್ ಮಾಡಿದ ಸರಿ ಅಂತ ಹೇಳಿ ಒಂದು ಪ್ರಚೋದನೆಯನ್ನು ನೀಡುವಂತಹ ಮುಖಾಂತರ ದರ್ಶನ್ ಏನೇ ಮಾಡಿದ್ರು ಕೂಡ ಅವರ ಒಂದಷ್ಟು ಪಟಲಂ ಏನಿದೆ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಅವರ ಪ್ರಚೋದನೆಯಿಂದ, ಅವರ ಅತಿ ಕೆಟ್ಟವಾದಂತಹ ಒಂದು ಇದರ ನಿರ್ಧಾರದಿಂದ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೀತಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಪಶ್ಚಾತ್ತಾಪವನ್ನು ಕೂಡ ಅವರು ಪಟ್ಟಿದ್ದಾರೆ. ಯಾಕೆ, ನಾನು ನನ್ನ ಬುದ್ಧಿ ನನ್ನ ಕೈಯಲ್ಲಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನಾನು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಮುಂದಾಗ್ತಾ ಇರಲಿಲ್ಲ. ನನಗೆ ಕೊಟ್ಟಂತಹ ಒಂದಷ್ಟು ಪ್ರಚೋದನೆಗಳಿದ್ದಾವೆ ಮತ್ತು ಸರಿ ತಪ್ಪುಗಳನ್ನು ಅನಲೈಸ್ ಮಾಡೋದಕ್ಕೆ ನಾನು ಎಡವಿ ಬಿದ್ದೆ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಇದನ್ನು ಕೂಡ ಮಾಡ್ಕೊಂಡಿರೋರು. ಅಂದರೆ ಪಶ್ಚಾತ್ತಾಪವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ ಸ್ವಂತಿಕೆ ಇಲ್ಲದಂತಹ ಒಂದು ಬುದ್ಧಿಯಲ್ಲಿ ತಾನು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗದೆ ಅಂತ ಹೇಳಿ ಅಲ್ಲಿದ್ದಂತಹ ಸಿಬ್ಬಂದಿಗಳ ಜೊತೆ ಅವರ ಒಂದು ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಈ ರೀತಿಯಾದಂತಹ ಒಂದು ಸಾಕಷ್ಟು ಒಂದು ಏನಿದೆ ಹಿನ್ನೆಲೆಯಲ್ಲಿ, ಅಂದರೆ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡುವಂತಹ ಒಂದು ಕಾರಣದಿಂದಾಗಿ ತಾನು ಈ ರೀತಿ ಮುಂದಿನ ದಿನಗಳಲ್ಲಿ ಈ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬೇಕು ಮತ್ತು ತನ್ನ ಕ್ಯಾರೆಕ್ಟರನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಅವರಾಗಿಯೇ ಸಿಬ್ಬಂದಿಗಳ ಮುಖಾಂತರ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.